ಅವಾಗಲೇ ಫಟಾಫಟ್ ಶ್ರೀನಿವಾಸ್ ಅವರು ಒಂದಿಷ್ಟು ಎತ್ತಿದ್ರು ಪ್ರಶ್ನೆಯನ್ನ, ಅಲ್ಲಿಗೆ ಅವರು ಮಾತನಾಡ್ತಾ ಇದ್ರು ಉಮರ್ ಶರೀಫ್ ಅವರು. ಏನೋ ಎತ್ತಿದ್ರಿ ಸರ್ ಫಟಾಫಟ್ ಶ್ರೀನಿವಾಸ್ ಅವರು. ಇಲ್ಲ, ಅದನ್ನ ಅವ್ರಿಗೇನು ಅಬ್ಜೆಕ್ಷನ್ ಇಲ್ಲ ಅಂತ, ಉಮರ್ ಶರೀಫ್ ಆಗಲಿ ನಮ್ಮ ರಿಯಾಜ್ ಅಹಮದ್ ಅವ್ರಿಗೆ ಅವ್ರಿಗೇನು ಅಬ್ಜೆಕ್ಷನ್ ಇಲ್ಲ. ಸಿದ್ದರಾಮಯ್ಯ ಅವ್ರು ಕೇಳ್ಬೇಕು ಒಂದು. ಎರಡನೇದು, ಉಮರ್ ಶರೀಫ್ ಅವರು ಹೇಳ್ತಾ ಇದ್ರು ಇದು ಹಿಂದೂ ಅಂದ್ರೆ ಧರ್ಮ ಅಂತ ಹೇಳಿ. ಅವರು ತುಂಬಾ ಲಾಭ ಐಡಿಂಗು, ನನ್ಗೆ ಗೊತ್ತಿದ್ದಂಗೆ, ನಂಗೆ ಒಳ್ಳೆ ಸ್ನೇಹಿತರು ಅವರು. ಹಿಂದೂ ಅಂದ್ರೆ ಜೀವನ ಶೈಲಿ, ವೇ ಆಫ್ ಲೈಫ್ ಅಂತ ಸುಪ್ರೀಂ ಕೋರ್ಟ್ ಫುಲ್ ಬೆಂಚ್ ಜಡ್ಮೆಂಟ್ ಬಂದ್ಬಿಟ್ಟಿದೆ. ಅದು ಧರ್ಮ ಅಲ್ಲ, ಇಟ್ಸ್ ವೇ ಆಫ್ ದ ಲೈಫ್ ಅಂತ, ನಮ್ಮ ಜೀವನ ಕ್ರಮ ಅಂತ ಹೇಳಿ ಒಂದದ್ದು. ಎರಡನೇದು, ಉಮರ್ ಶರೀಫ್ ಸ್ಟಾರ್ಟಿಂಗಲ್ಲಿ ಅವ್ರ ಓಪನಿಂಗ್ ಸ್ಪೀಚಲ್ಲಿ ಹೇಳ್ತಾ ಇದ್ರು, ನೀವು ಹಿಂದೂ ರಾಷ್ಟ್ರ ಮಾಡಿದ ತಕ್ಷಣವೇ ಸಂವಿಧಾನವನ್ನು ತೆಗೆದುಬಿಡ್ತೀರಾ ಅಂತ ಹೇಳಿ. ಈ ಭೂಮಿ ಈ ರಾಷ್ಟ್ರ ಇರೋವರೆಗೂ ಸಂವಿಧಾನ ತೆಗಿಯೋಕ್ಕೆ ಯಾರ ಕೈನಲ್ಲಿ ಆಗೋದಿಲ್ಲ. ನಾನು ಹೇಳ್ತೀನಿ, ತೆಗಿಯಲ್ಲ ಅಂತ ಹೇಳ್ತಾ ಇಲ್ಲ, ತೆಗಿಯೋಕ್ಕೆ ಯಾರ ಕೈನಲ್ಲಾಗಲ್ಲ. ಆ ಇರಾದೆ ಭಾರತೀಯ ಜನತಾ ಪಕ್ಷಕ್ಕೋ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೋ ಯಾವುದಕ್ಕೂ ಇಲ್ಲ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಪರಮೋಚ್ಚ ಅದು ಈ ದೇಶಕ್ಕೆ ಮತ್ತೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಸಂವಿಧಾನ. ಹಾಗಾಗಿ ಎಲ್ಲರನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ರಂತ ಒಂದು ಸಂವಿಧಾನನ ಅದನ್ನ ತೆಗಿಯಕ್ಕೆ ಯಾರ ಕೈನಲ್ಲಾಗಲ್ಲ, ತೆಗೆಯೋದಿಲ್ಲ. ಇದೊಂದು ಅವ್ರಿಗೆ ಗೊತ್ತಿರಲಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ರಿಯಾಜ್ ಅವರೇ, ಸಿದ್ದರಾಮಯ್ಯನವ್ರನ್ನ ಯಾಕೆ ಕೇಳಕ್ಕಾಗಲ್ಲ ನೀವು? ಅನ್ಯ ಧರ್ಮೀಯರು ಇರೋದ್ರಿಂದ ಹಿಂದೂ ರಾಷ್ಟ್ರ ಸಾಧ್ಯನಾ ಅನ್ನುವಂಥದ್ದು ನಿಮ್ಮನ್ನು ಯಾಕೆ ಆ ರೀತಿಯಾಗಿ ದೂರ ಇಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಿಲ್ಲಪ್ಪ. ನಿಮ್ಗೊಂಥರ ಅವಮಾನ ಅಲ್ವಾ ಇದು? ಅಲ್ಲ, ಅವರು ಎಲ್ಲೂ ಮುಸಲ್ಮಾನರ ಪರವಾಗಿ ಮುಸಲ್ಮಾನರನ್ನೇ ಈ ಥರ ಟಾರ್ಗೆಟ್ ಮಾಡ್ತಾ ಇದ್ದಾರಂತ ಎಲ್ಲೂ ಹೇಳಿಲ್ಲಲ್ಲ ಸಿದ್ದರಾಮಯ್ಯ ಅವರು. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ, ಈಗ ಇಸ್ಲಾಮಿಕ್ ಕಂಟ್ರಿಗಳು ಹೊರಗಡೆ ಈಗ ಅಲ್ಲೂ ಹಿಂದೂಗಳಿದ್ದಾರೆ, ಅಲ್ಲಿ ದೇವಸ್ಥಾನಗಳಿದ್ದಾವೆ, ನೀವು ಆ ಮಾತನ್ನು ಹೇಳಿದ್ರಿ. ಈಗ ಅದೇ ರೀತಿಯಲ್ಲಿ ನಮ್ಮ ಭಾರತದಲ್ಲಿ, ನಮ್ಮ ಹಿಂದೂಸ್ತಾನದಲ್ಲಿ ನಮಗೆ ಆಚರಣೆ, ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆ ವಿಚಾರಣೆಗೆ ಅವಕಾಶ ಇದೆ ಅಂದ್ರೆ ನಮಗೆ ಅದರಲ್ಲಿ ಏನು ಅಭ್ಯಂತರನೇ ಇಲ್ಲ. ಅವ್ರು ಹಿಂದೂಗಳಾಗಿರೋದ್ರಿಂದ ಸಿದ್ದರಾಮಯ್ಯ ಅವರು ಅವರಿಗೆ ಇದ್ದಾಗಿರ್ಬೋದು. ನಮ್ಮ ಅದರಲ್ಲೂ ಹಿಂದೂಗಳಲ್ಲಿ ಯಾವ ಹಿಂದೂ, ಬ್ರಾಹ್ಮಣರ, ಕ್ಷತ್ರಿಯ, ಶೂದ್ರ, ಆ ರೀತಿ ಇವ್ರು ಬಿಜೆಪಿ ಅವ್ರು ಕೇಳಬೇಕು, ಕಾಂಗ್ರೆಸ್ನವ್ರು ಉತ್ತರ ಕೊಡಬೇಕು. ಸುನ್ನಿ ಪಸ್ಮಂಡ ಎಲ್ಲ ಇದ್ದಾಗ ಅಲ್ಲಿ ಇಸ್ಲಾಂ ಅಲ್ಲಿ ಇಲ್ಲ, ಅದು ಜಾತಿ ಧಾರ್ಮಿಕ ಆಚರಣೆ ವಿಚಾರಣೆಗೆ ತೊಂದರೆ ಇಲ್ಲ ಅಂದ್ರೆ ನನಗೇನು ಅಭ್ಯಂತರ ಇಲ್ಲ. ರಿಯಾಜ್ ಅವರೇ, ಉಮರ್ ಅವರೇ, ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನನು ಕೂಡ ಹಿಂದೂಗಳೇ. ನಿಮ್ಮ ಮತ ಪಂಥ ಬೇರೆ ಇರ್ಬೋದು, ತಮ್ಮ ಪೂಜಾ ಪದ್ಧತಿ ಬೇರೆ ಇರ್ಬೋದು, ಆದ್ರೆ ನೀವೆಲ್ಲರೂ ಕೂಡ ಈ ದೇಶದ ಹಿಂದೂಗಳೇ. ಭಾರತೀಯರು ಒಂದ್ ನಿಮಿಷ ರೀ, ಹಿಂದೂ ಒಂದ್ ನಿಮಿಷ ಕೇಳಬೇಕು. ಹಿಂದೂಗಳು ಅಂತಂತಂದ್ರೆ ಹಿಂದೂ ರಾಷ್ಟ್ರ ಬೇರೆ ಅಲ್ಲ, ಭಾರತ ಬೇರೆ ಅಲ್ಲ, ಬೇರೆ ಅಲ್ಲ. ಅದು ಎರಡೂ ಒಂದೇನೆ. ನೀವೆಲ್ಲರೂ ಕೂಡ ನೀವು ಅದನ್ನ ಹಿಂದೂಸ್ತಾನ್ ಅಂತ ಕರೀರಿ, ಹಿಂದ್ ಅಂತ ಕರೀರಿ, ಹಿಂದೂ ರಾಷ್ಟ್ರ ಅಂತ ಕರೀರಿ, ಭಾರತ ಅಂತ ಕರೀರಿ, ಏನೇ ಕರೆದ್ರು ಕೂಡ ಯಾವ ಹಿಮಾಲಯದಿಂದ ಕೆಳಗಡೆ ಇರ್ತಕ್ಕಂಥ ಇಡೀ ಭರತ ಖಂಡವನ್ನ ಹಿಂದೂ ಅಂತಾನೆ ಕರೆಯೋದು. ನೀವೆಲ್ಲರೂ ಕೂಡ ಹಿಂದೂಗಳೇ. ಉಮರ್ ಶರೀಫ್ ನೀವೆಲ್ಲರೂ ಕೂಡ ಹಿಂದೂಗಳೇ. ಅರ್ಥ ಆಯ್ತಾ? ಆದ್ರೆ ನಿಮ್ಮ ಮತ ಪದ್ಧತಿ ಬೇರೆ. ಉಮರ್ ಶರೀಫ್, ನಾನು ಹೇಳಕ್ ಕೊಟ್ಟದ್ದು ಒಂದ್ ವರ್ಷ ಒಂದ್ ಪಾಯಿಂಟ್, ಆಮೇಲೆ ಒಟ್ಟಿಗೆ ಹೇಳಿ. ನಾನು ಹೇಳಕ್ ಕೊಟ್ಟದ್ದು, ಈ ಯಾವ ಪರಿಕಲ್ಪನೆಯ ನಾವು ಹಿಂದೂ ಅಂತ ಹೇಳಿದ್ವಿ ಅದ್ರ ಒಳಗಡೆ ನಿಮ್ಮ ಯಾವುದೇ ಪೂಜಾ ಪದ್ಧತಿ ಮಾಡಿ, ಯಾವುದು ಅಬ್ಜೆಕ್ಷನ್ ಇಲ್ಲ. ಒಂದೇ ಈ ದೇಶ ನಮ್ದು, ಈ ಮಾತ್ರ ಈ ತಾಯಿ ಭಾರತ. ಅಲ್ಲ, ಒಂದ್ ನಿಮಿಷ, ಅವ್ರಿಗೆ ನಂದೊಂದು ಪ್ರಶ್ನೆ ಇದೆ, ಅದಾದ್ಮೇಲೆ ಅವ್ರ ಒಟ್ಟಿಗೆ ಉತ್ತರ ಕೊಡ್ಲಿ. ಅಲ್ಲ, ಉತ್ತರ ಕೊಡ್ಲಿ ಅವ್ರು ಎರಡನ್ನು. ಫಟಾಫಟ್ ಅವರೇ. ಹಾ ಸರ್. ಫಟಾಫಟ್ ಶ್ರೀನಿವಾಸ್ ಅವರೇ. ಸರ್. ಹಾ, ಇವಾಗ ಫಟಾಫಟ್ ಶ್ರೀನಿವಾಸ್ ಅವರು ಮತ್ತೆ ಮಹೇಶ್ ಅವರು ಇಬ್ರು ಮಾತಾಡಿದ್ ಏನಂದ್ರೆ, ಹಿಂದೂ ಅಂದ್ರೆ ಎಲ್ಲರೂ ಹಿಂದೂನೇ, ಇದು ಏನು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಅಂತ ಒಂದು ಮಾತು ಹೇಳಿದ್ರು. ಹಾಗೆ ಮಾತ್ರ ಇದ್ರೆ, ನೀವು ಹೇಳಿದ್ದು ಸತ್ಯ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಹಿಂದೂ ಆಸ್ ಅ ರಿಲಿಜನ್ ಅಂತ ಬರಿಬೇಡಿ, ಆ ಆಪ್ಷನ್ ಕೊಡಬೇಡಿ. ನಾವು ನಾಳೆಯಿಂದ ಹಿಂದೂ ಅಂತ ಕತ್ಕೊಳ್ತೀವಿ. ನೀವು ಮುಸ್ಲಿಂ ಅಲ್ಲ ಅಲ್ಲ, ಕಾಲಮ್ ಇಲ್ಲ ಅಂದ್ರೆ ಅವರೆಲ್ಲಿ ಬರೀತಾರೆ ಹಿಂದೂ? ನಾಳೆಯಿಂದ ನಾನು ಕರ್ಕೊಳ್ತೀನಿ. ನಮ್ಮ ರಿಲಿಜಿಯನ್, ನನ್ನ ವರ್ಡ್ ನಿಮ್ ಮುಂದೆನೇ ಇದೆ. ಇಲ್ಲಿ ಕೇಳಿ, ನಮ್ಮ ಧರ್ಮ ಅಂತಕ್ಕಂಥದ್ದು ನಾ ಹೇಳ್ತಿ ಕೇಳಿ, ಜಾತಿ ಬೇರೆ, ಧರ್ಮ ಬೇರೆ. ಧರ್ಮ ಬೇರೆ, ಮತ ಬೇರೆ. ಒಬ್ಬ ವ್ಯಕ್ತಿ ಬೋಧಿಸ್ತಕ್ಕಂಥದ್ದು ಅದು ಒಂದು ಮತ ಆಗತ್ತೆ. ಮಹಮ್ಮದ್ ಪೈಗಂಬರ್ ಬೋಧಿಸಿದ್ದಾರೆ, ಅದು ಇಸ್ಲಾಂ ಧರ್ಮ. ಇಸಾಯಿ ಕ್ರೈಸ್ತ ಧರ್ಮ ಯೇಸು ಬೋಧಿಸಿದ್ದಾರೆ.
ಭಗವಾನ್ ಬುದ್ಧ ಅವರು ಹೇಳಿದರೆ ಅದು ಬೌದ್ಧ ಧರ್ಮ, ಮಹಾವೀರರು ಹೇಳಿದರೆ ಜೈನ ಧರ್ಮ. ಈ ತರ ಒಬ್ಬ ವ್ಯಕ್ತಿ ಬೋಧನೆ ಮಾಡ್ತಕ್ಕಂಥದ್ದು ಅದು ಮತ. ಇದು ಧರ್ಮ ಅಂತಕ್ಕಂಥದ್ದು ಜೀವನ ಪದ್ಧತಿ. ನಾನು ಹಿಂದೂ ಧರ್ಮ ನಾನು ಧರ್ಮನೇ ಬೇರೆ ಮತನೇ ಬೇರೆ. ಪಟಾಪಟ್ ಅವ್ರು ಹೇಳಿದ್ರು ಧರ್ಮನೇ ಬೇರೆ ಮತನೇ ಬೇರೆ. ಹಿಂದೂ ಅನ್ನೋದು ಧರ್ಮ ಇಲ್ಲ ಅಂತ ಹೇಳಿದಾರೆ. ಅದೇ ಧರ್ಮ ಅನ್ನೋದೇ ಇಲ್ಲ ಅಂತ ಹೇಳಿದ್ರಲ್ಲ, ಧರ್ಮ ಅನ್ನೋದು ಇದೆ. ಒಬ್ಬ ವ್ಯಕ್ತಿ ಒಂದ ದೇವರು, ಅದಕ್ಕೆ ನಾವು ಹಿಂದಿ ಅಂತ ಕರ್ಕೊಳ್ತೀವಿ ಹೇಳ್ತಕ್ಕಂಥದ್ದು ಅದು ಮತ. ಒಬ್ಬ ವ್ಯಕ್ತಿ, ಒಂದು ಮತ, ಒಂದು ಪುಸ್ತಕ, ಒಂದು ನಿಮಿಷ. ಹಾಗಿದ್ದಾಗ ಉಮರ್ ಶರೀಫ್ ಸರ್ ನಾವು ಹಿಂದಿ ಹಿಂದೂಸ್ತಾನಿ ಅಂತ ಹೇಳ್ಕೊಳ್ತೀವಿ. ಹಾಗಿದ್ದಾಗ ಅದೇ ಕಾಲಮ್ ಅಲ್ಲಿ ಹಾಗಿದ್ದಾಗ ನಾಳೆ ಮುಸ್ಲಿಂ ಅಂತ ಯಾರು ಬರ್ಕೊಳ್ಳೋದಿಲ್ವಾ? ಅಲ್ಲ, ಕಾಲಮೇ ಇರಲ್ಲ, ಅವ್ರು ಹೇಳೋ ಪ್ರಕಾರ ಇರಬಾರ್ದು ಅಂತ ತಾನು ಹೇಳ್ತಾ ಇರೋದು. ಕಾಲಮೇ ಬರೋದಿಲ್ವಾ? ಇವಾಗ ಏನ ಪ್ರಶ್ನೆ ಏನಿತ್ತಂದ್ರೆ, ಪ್ರಶ್ನೆ ಅರುಣ್ ಅವರೇ ಹೇಳಿದ್ದೇನೆಂದ್ರೆ, ಹಿಂದೂ ಅನ್ನೋದು ಧರ್ಮ ಇಲ್ಲ, ದಟ್ ಇಸ್ ಅ ವೇ ಆಫ್ ಲೈಫ್, ಇಟ್ ಇಸ್ ನಾಟ್ ಅ ರಿಲಿಜನ್ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಪ್ರಶ್ನೆ ಮಾಡಿರೋದು. ಉಮರ್ ಶರೀಫ್ ಧರ್ಮ ಬಂದು ಮುಸ್ಲಿಮೇ, ನೀವು ಜಾಗ ಬಂದು ಹೆಸರು ಹಿಂದೂ ಅಂತ ಹೇಳಿದ್ರೆ ಮುಸ್ಲಿಂ ಮತ, ಕ್ರೈಸ್ತ ಮತ, ಬೌದ್ಧ ಮತ, ಧರ್ಮ ಇರ್ತಕ್ಕಂಥ ಜಗತ್ತಿನಲ್ಲಿ ಸನಾತನ ಸಾವಿಲ್ಲ, ಅಂತ್ಯ ಇಲ್ಲ, ಮುಂದೆ ನಿರಂತರವಾಗಿರ್ತಕ್ಕಂಥದ್ದು ಅದು ಹಿಂದೂ. ಉಮರ್ ಶರೀಫ್ ನಿಮ್ಗೆ ಆ ಸ್ವತಂತ್ರ ಇದೆ, ಉಮರ್ ಶರೀಫ್ ಅವರೇ, ನಿಮಿಷ ಕೇಳಿ ಸರ್. ಇಲ್ಲ, ಹಿಂದೂ ಧರ್ಮಕ್ಕೂ ಇನ್ನೊಂದು ನಿಮಿಷ, ಹಿಂದೂ ಧರ್ಮಕ್ಕೂ ಹಿಂದೂ ರಾಷ್ಟ್ರಕ್ಕೂ ವ್ಯತ್ಯಾಸ ಇದೆ ಉಮರ್ ಶರೀಫ್ ಸರ್. ಹೌದು, ನಾನು ಹಾಗಿದ್ದಾಗ ಆ ಅಬ್ಜೆಕ್ಷನ್ ಅಂದ್ರೆ ಫಟಾಫಟ್ ಅವ್ರು ಹೇಳಿದ್ರೇನು ಇಲ್ಲ, ಫಟಾಫಟ್ ಅವ್ರು ಏನ್ ಹೇಳಿದ್ರಂದ್ರೆ ಹಿಂದೂ ಎಂಬುದು ಓಕೆ, ಅವ್ರ ಸಂಪರ್ಕ ಕಡಿತಗೊಂಡಿದೆ. ರಿಯಾಜ್ ಅವರೇ, ದ ವೇ ಆಫ್ ಲೈಫ್ ಅಂತ ಅಂದಾಗ ಅದನ್ನ ಫಾಲೋ ಮಾಡ್ತಾ ಇರುವಂತವ್ರು ಯಾರ್ಯಾರು ಇರ್ತಾರೆ ಅವರೆಲ್ಲ ಅದ್ರೊಳಗೆ ಬರ್ತಾರೆ. ಆದ್ರೆ ಹಿಂದೂ ರಾಷ್ಟ್ರ ಅಂತ ಕರೆಸ್ಕೊಂಡಿರುವಂತ ಸಂದರ್ಭದಲ್ಲಿ ಏನ್ ಪ್ರಾಬ್ಲಮ್? ಉಮರ್ ಶರೀಫ್ ಅವರು ಸಿಕ್ಕಿದ್ದಾರೆ. ಹಿಂದಿ ಅಂತ ಕರ್ಕೊಳ್ತೀನಿ, ನನಗೆ ನೋ ಪ್ರಾಬ್ಲಮ್. ಹಿಂದೂಸ್ತಾನಿ, ಹಿಂದಿ ಎಲ್ಲಾ ವರ್ಡ್ ಬಂದಿದೆ. ಹಿಂದೂ ಅಂತ ಯಾಕೆ ಬರಲ್ಲ ಅಂದ್ರೆ ಇವತ್ತಿಗೆ ಒಂದು ರಿಲಿಜನ್ ಆಗಿ ಉಳಿದಿದೆ, ಒಂದು ಧರ್ಮವಾಗಿದೆ. ರಿಯಾಜ್ ಅವರು ಒಂದ್ ಸೆಕೆಂಡ್, ಅಭಿಮಾನ ಪಡ್ರೆ ನಿಮ್ದೇ ಅದು. ಒಂದ್ ನಿಮಿಷ ಮಹೇಶ್ ಅವರೇ, ಈಗ ಉಮರ್ ಶರೀಫ್ ಅವರೇ, ಇಲ್ಲಿಯವರೆಗೂ ನೀವು ಹೇಳುತ್ತಾ ಇದ್ದಿದ್ದು ಹಿಂದೂ ರಾಷ್ಟ್ರ ಮಾಡಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನಮ್ಮ ಧರ್ಮವನ್ನ ನಮಗ್ ಪಾಲನೆ ಮಾಡಕ್ಕಿದ್ರೆ ಯಾವ ಸಮಸ್ಯೆನೂ ಇಲ್ಲ ಅಂತೇಳಿ ಅಲ್ವಾ? ಹೌದು ಹೌದು. ದೆನ್ ವೈ ಈ ಅಬ್ಜೆಕ್ಷನ್ ಯಾಕೆ ಬರ್ತಾ ಇದೆ? ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಯಾಕೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ? ಅಬ್ಜೆಕ್ಷನ್ ಮಾಡಿಲ್ಲ, ನೀವು ಕೂಡ ಹಿಂದೂ ಅಂತ ಹೇಳ್ಕೊಳ್ಳಿ ಅಂತ ಹೇಳುವಾಗ ಮಾತ್ರ ಅಲ್ಲಿ ಮಾತ್ರ ಒಂದು ಅಬ್ಜೆಕ್ಷನ್ ಇದೆ. ನೀವು ನಿಮ್ಮನ್ನ ಹಿಂದೂಗಳಂತ ನೀವು ಕರೆಯಿರಿ ಅಂತ ಹೇಳುವಾಗ ಅವಾಗ ಅಲ್ಲಿ ಅಬ್ಜೆಕ್ಷನ್ ಇದೆ. ನಾವು ಹಿಂದಿ ಅಂತ ಕರ್ಕೊಳ್ತೀವಿ, ನೋ ಅಬ್ಜೆಕ್ಷನ್. ಆದ್ರೆ ಹಿಂದೂ ಅಂತ ಹೇಳುವಾಗ ಅಲ್ಲಿ ಕೆಲವು ಸಂಪ್ರದಾಯಗಳು ಇವೆ. ಇವತ್ತಿಗೂ ನೋಡಿ, ಫ್ಯಾಮಿಲಿ ಲಾ ನಲ್ಲಿ ಹಿಂದೂ ಲಾ ಅಂತ ಒಂದಿದೆ. ಹಿಂದೂ ಲಾ, ಅದಕ್ಕೆ ಏನೇನು ಪುಸ್ತಕಗಳನ್ನು ಅವ್ರು ನಂಬಿದ್ದಾರೆ, ಅವರು ಮದುವೆ ಮಾಡ್ಕೊಳ್ಳುವ ಸಂಸ್ಕೃತಿ ಏನು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇವತ್ತು ಉಲ್ಲೇಖವಾಗಿದೆ. ಸೊ ಅದೆಲ್ಲ ನಾವು ಅರ್ಥ ಮಾಡ್ಕೊಂಡ ನಂತರ ಇಲ್ಲ ಹಿಂದೂ ಲಾ ಬಂದು ಎಲ್ಲರೂ ಫಾಲೋ ಮಾಡಕ್ಕಾಗತ್ತೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡ್ತೀನಿ. ಸೊ ಹಾಗಾಗಿ ವಿ ಆರ್ ನಾಟ್ ಅಗೇನ್ಸ್ಟ್ ಯು ಹಿಂದೂಸ್. ನೀವು ಏನ್ ಬೇಕಾದ್ರೆ ಫಾಲೋ ಮಾಡಿ, ನಮ್ಗೆ ಬೇಕಾಗಿಲ್ಲ. ಆದ್ರೆ ಹಿಂದೂ ಅಂತಾನೆ ಕರಿಬೇಕಂತ ಹೇಳುವಾಗ ರಿಯಾಜ್ ಅವರೇ, ದ ಸೇಮ್ ಪಾಯಿಂಟ್ ನಿಮ್ದು ಅಲ್ವಾ? ಹಿಂದೂ ರಾಷ್ಟ್ರ ಆಗೋದ್ರಲ್ಲಿ ನಮ್ದೇನು ಸಮಸ್ಯೆ ಇಲ್ಲ, ಹಿಂದೂ ರಾಷ್ಟ್ರ ತರಬಹುದು ಅನ್ನುವಂಥದ್ರಲ್ಲಿ ಅಬ್ಜೆಕ್ಷನ್ ಏನು ಇಲ್ಲ ಅಲ್ವಾ? ನಮಗೆ ನಮ್ಮ ಮುಸ್ಲಿಂ ಸಂಪ್ರದಾಯಕ ಪ್ರಕಾರ ಧಾರ್ಮಿಕ ಸಾಂಸ್ಕೃತಿಕ ಆಚರಣೆ ವಿಚಾರಣೆಗೆ ತೊಂದರೆ ಇಲ್ಲ, ನಮಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂದಾಗ ಅದಕ್ಕೆ ನಾವು ಎಲ್ಲೂ ವಿರೋಧನೇ ವ್ಯಕ್ತಪಡಿಸಲ್ಲ. ಯಾಕಂದ್ರೆ ನಮಗೆ ಆ ಸ್ವಾತಂತ್ರ್ಯ ನಮಗೆ ಸಿಕ್ಬೇಕಾದ್ರೆ ನಮ್ಮ ಇಸ್ಲಾಂ ಪ್ರಕಾರ, ನಮ್ಮ ಇಸ್ಲಾಂ ಧರ್ಮದ ಪ್ರಕಾರ ಆಚರಣೆ ವಿಚಾರಣೆಗೆ ಅವಾಗ ನಮಗೆ ಯಾಕೆ ನಾವು ಅಭ್ಯಂತರ ಪಡಿಸಲ್ಲ? ಯಾಕೆ ಬಂತು ಅಂದ್ರೆ ಇದು ಸಿದ್ದರಾಮಯ್ಯ ಬರೀ ಸಿದ್ದರಾಮಯ್ಯನವರಷ್ಟಿಲ್ಲ, ಕೆಲವು ಮೌಲ್ವಿಗಳು ಹೇಳಿರುವಂತ ಹೇಳಿಕೆಗಳಿದೆಯಲ್ಲ ರಿಯಾಜ್ ಅಹ್ಮದ್ ಅವರೇ, ನಾವು ಬಹುಸಂಖ್ಯಾತರು ಆದ ನಂತರ, ಮುಸ್ಲಿಮರು ಬಹುಸಂಖ್ಯಾತರಾದ ನಂತರ ರಾಮ ಮಂದಿರವನ್ನ ಒಡೆದಾಕ್ತಿವಿ, ಅಲ್ಲೇ ಬಾಬರಿ ಮಸೀದಿಯನ್ನ ಮತ್ತೆ ಕಟ್ತೀವಿ ಅಂತ ಕೆಲ ಮೌಲ್ವಿಗಳು ಹೇಳಿದಾರಲ್ಲ, ಆ ವಿಚಾರಕ್ಕೆ ಇದು ಎದ್ದಿರೋದು ಇಲ್ಲಿಯವರೆಗೂ ಇಷ್ಟೊಂದು. ಆ ಮೌಲ್ವಿ ಹೆಸರೇನು? ಮೌಲ್ವಿಗಳಿಗೆ ಒಂದು ಪ್ರಶ್ನೆ ಕೇಳಬೇಕು. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಮಂದಿರಗಳನ್ನ ಕಟ್ಟಲು ಕಟ್ಟಿದಿರಲ್ಲ, ಅದನ್ನ ಏನ್ ಮಾಡ್ತೀರಾ ಅಂತ ಕೇಳಿ.
ಒಂದ್ ನಿಮಿಷ ಸಾರಿ ರಿಪೀಟ್ ರಿಪೀಟ್ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಮಂದಿರಗಳನ್ನು ಕಟ್ಟಿದಾರಲ್ಲ ಅದಕ್ಕೆ ಏನ್ ಹೇಳ್ತೀರಾ ಅಂತ. ಕೇಳಿ ರಿಯಾಜ್ ರಿಪೀಟ್ ಮಾಡಿ. ಅಲ್ಲ ರಿಪೀಟ್ ಮಾಡಿ ನಿಮ್ ಪ್ರಶ್ನೆ. ಅದನ್ನ ಅವಕಾಶ ಕೊಟ್ಟು ಅಲ್ಲಿ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಪೂರ್ತಿ ಮುಸಲ್ಮಾನ್ ಇರಬೇಕಾದ್ರೆ ಅಂತಹ ಜಾಗದಲ್ಲಿ ಹಿಂದೂಗಳಿಗೆ ದೇವಸ್ಥಾನ ಕೊಳ್ಳಿಕ್ಕೆ, ಆಚರಣೆಗೆ, ವಿಚಾರಣೆಗೆ, ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟಿದ್ಮೇಲೆ ಇಲ್ಲಿ ಯಾಕೆ ಈ ರೀತಿ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕು. ರಿಯಾಜ್ ಅಹಮದ್ ಅದನ್ನ ಕೇಳ್ತಾ ಇಲ್ಲ ಅವರು. ರಾಮ ಮಂದಿರವನ್ನ ಒಡೆದು ಹಾಕ್ತಿವಿ ಮತ್ತೆ ಬಾಬರಿ ಮಸೀದಿಯನ್ನ ಕಟ್ತೀವಿ ಅಂತ ಹೇಳ್ತಾರಲ್ಲ ಒಂದಿಷ್ಟು ಜನ, ಅವ್ರಿಗೇನು ಹೇಳ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಅದ್ ಅಲ್ಲಿಂದನೇ ಶುರು ಆಗೋದಿವೆಲ್ಲ. ಈಗ ಇಲ್ಲ, ಅದು ಯಾರು ಮಾತಾಡಿದರೆ ಅದ್ರ ಮೇಲೆ ಆಗತ್ತಲ್ಲ. ಯಾರು ಅದು ಮಾತಾಡಿರೋದು? ಯಾವುದೇ ಒಂದು ದೊಡ್ಡ ಸಂಸ್ಥೆಯವರ? ಉಮರ್ ಶರೀಫ್ ಅವರೇ, ಕೆಡವಿಲ್ಲಲ್ಲ ಅಲ್ಲಿ ಎಷ್ಟು ಗಲಾಟೆ ಆಯ್ತು, ಎಷ್ಟು ಹತ್ಯಾಕಾಂಡ ಆಯ್ತು. ಬಾಬ್ರಿ ಮಸೀದಿ ಕೆಡವಿ ರಾಮ ಮಂದಿರ ಆಗಿರುವಂತದ್ದು ಇದು ನಮ್ಮ ಕಣ್ಣು ಮುಂದೆ ಇರುವಂತ ಜೀವಂತ ಉದಾಹರಣೆ. ಆದ್ರೂ ಅವತ್ತು ಈಗ ಭಾರತೀಯ ಮುಸಲ್ಮಾನರು ಈಗ ತೀರ್ಪು, ಸುಪ್ರೀಂ ಕೋರ್ಟ್ ತೀರ್ಪು ಬಂತು, ಅಲ್ಲಿ ದೇವಸ್ಥಾನ ಇತ್ತು, ಅದಾದ ನಂತರ ಬಾಬ್ರಿ ಮಸೀದಿಯನ್ನ ಕಟ್ಟಿದ್ದಿತ್ತು ಅಂತ ಹೇಳಿ ಅದೆಲ್ಲವೂ ಕೂಡ ಇತ್ಯರ್ಥ ಆಗೋಗಿದ್ದು. ಈಗ ಮತ್ತೆ ಕಟ್ಟುವಂತ ರಾಮ ಮಂದಿರವನ್ನ ಒಡೆದಾಕ್ತಿವಿ ಅಂತಂದಾಗ ಏನದು ಪ್ರವೋಕ್ ಅಲ್ವಾ? ಅದು ರಿಯಾಜ್ ಅವರು ಪ್ರವೋಕ್ ಅಲ್ವಾ? ಅರುಣ್ ಅವರೇ ಎಸ್ ಉಮರ್ ಶರೀಫ್ ಅರುಣ್ ಅವರೇ, ಹಿಂದುತ್ವವನ್ನು ಬೆಳೆಸಬೇಕಂತ ಉದ್ದೇಶಪೂರ್ವಕವಾಗಿ ಯಾರಾದ್ರೂ ಮುಂದೆ ಬಂದ್ರೆ ಅವರು ಅಹಿಂಸಾವಾದಿಯಾಗಿದ್ರೆ ಎಲ್ಲರೂ ಗೌರವಿಸ್ತಾರೆ. ಏನಾಯ್ತಂದ್ರೆ ಬಾಬ್ರಿ ಮಸ್ಜಿದ್ ನಂತರ ಅದು ಘಟನೆ ನಡೆದ ನಂತರ ಎಲ್ಲರಿಗೂ ಒಂದು ರೀತಿಯಲ್ಲಿ ಒಂದ್ ನಿಮಿಷ ಉಮರ್ ಶರೀಫ್ ಅವರೇ, ನಿಮ್ಗೂ ಬಾಬರ್ಗೂ ಏನ್ ಸಂಬಂಧ ಹೇಳಿ? ದೂರ ಮಾಡಬೇಕು. ಬಾಬರ್ಗೂ ಏನ್ ಸಂಬಂಧ ಹೇಳಿ? ಬಾಬರ್ಗೂ ಇಸ್ಲಾಂಗೂ ಏನ್ ಸಂಬಂಧ ಹೇಳಿ? ನಿಮ್ಗೂ ಸಾವರ್ಕರ್ಗೂ ಏನ್ ಸಂಬಂಧನೋ ಅದೇ ರೀತಿನೇ ನಮಗೂ ಬಾಬರ್ಗೂ ಸಂಬಂಧ. ಬಾಬರ್ ಹೇಗೆ ನಿಮ್ಗೆ ಸಂಬಂಧ ಆಗ್ತಾನೆ? ನಿಮ್ಗೂ ಸಾವರ್ಕರ್ಗೂ ಏನ್ ಸಂಬಂಧ ಆಗ್ತಾನೆ? ನೋಡಿ, ಧಾರ್ಮಿಕವಾಗಿ ಇಲ್ಲ ದಾಳಿಕೋರರು ಇಲ್ಲ, ಇತಿಹಾಸದಲ್ಲಿ ಇರುವ ತಪ್ಪ ಒಬ್ಬ ವ್ಯಕ್ತಿ ಮೌಲ್ಯಗಳು ಇಸ್ಲಾಮಿನ ಅಂಶಗಳು ಹೇಳಿ. ಬಾಬರ್ಗೂ ಇಸ್ಲಾಂಗೂ ಏನ್ ಸಂಬಂಧ? ಅವನೊಬ್ಬ ದಾಳಿಕೋರ, ಈ ದೇಶದ ಮೇಲೆ ದಾಳಿಕೋರ ಮಾಡಿರ್ತಾನೋ ಅವ್ನು ನಿಮ್ಗೆ ಏನ್ ಸಂಬಂಧ? ಇಲ್ಲ ದಾಳಿಕೋರರ ಅಂತ ಹೇಳಕ್ಕಾಗೋದಿಲ್ಲ. ಅಲ್ಲ, ಹೌ ಇಟ್ ಇಸ್ ರಿಲೇಟೆಡ್ ಟು ನನ್ ಸ್ವಲ್ಪ ಹೇಳ್ಬೇಕಲ್ಲ. ನೀವು ಮುಸ್ಲಿಂಗೂ ಬಾಬರ್ಗೂ ಏನ್ ಸಂಬಂಧ? ನೋ, ಹಿ ಇಸ್ ಅ ಕಿಂಗ್. ನೋಡಿ, ಉಮರ್ ಶರೀಫ್ ನೋಡಿ, ಬಾಬರ್ಗೂ ನಿಮ್ಗೂ ಏನ್ ಸಂಬಂಧ?